ಪ್ರಾಫಿಟ್ ಬಂದಿಲ್ಲ ಅಂದರೆ ಸಸ್ಟೈನ್ ಮಾಡೋಕ್ಕಾಗಲ್ಲ. ಫಿಟ್ ಇರಲಿ ಅಟ್ಲೀಸ್ಟ್ ಡೈಲಿ ಲಿವಿಂಗ್ ಡೈಲಿ ಸಸ್ಟೈನ್ ಮಾಡಬೇಕು, ಸ್ಯಾಲರೀಸ್ ಮ್ಯಾನೇಜ್ ಮಾಡಬೇಕು, ನಾವು ಬದುಕಬೇಕಲ್ವ ಎವ್ರಿ ಸಿಂಗಲ್ ಡೇ. ಇ ಎಮ್ ಐಸ್ ಮ್ಯಾನೇಜ್ ಮಾಡಬೇಕು, ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡಬೇಕು. ಕಡೆ ಅಡಿಕ್ಷನ್, ಒಂದು ಕಡೆ ಹೆಲ್ತ್ ಕಾನ್ಷಿಯಸ್. ಸೊ ಎರಡರ ಮಧ್ಯ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ. ಒಂದು ಕಾಲದಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಲೇಟಾಗೋಯ್ತು, ಮ್ಯಾನೇಜರ್ ಬೈತಾರೆ, ನಾನೊಬ್ಬ ಈಗಲ್ಲಿ ಹೋಗುವೆ, ಇಟ್ ಫೀಲ್ಸ್ ಗುಡ್. ಎಂಡ್ ಆಫ್ ದ ಡೇ ಅಷ್ಟೊಂದು ಎಕ್ಸಾಸ್ಟ್ ಆದ್ರೂ ನಂದೇ ಅಲ್ವಾ ಇಷ್ಟೇ ಆಗಲಿ, ನಾನು ಕನ್ಸು ಕಟ್ಟಿದ್ದಲ್ವಾ ಈ ಜೀವನ ಹಿಂಗಿರ್ಬೇಕು ಅನ್ನೋದು ನಾನು ಕನ್ಸು ಕಟ್ಟಿದ್ದಲ್ವಾ ಅನ್ನೋದೊಂದು ಯೋಚನೆ ಆಗುತ್ತೆ. ಬಾಡಿನ ಹೀಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ಹಿಂಸೆ ಕೊಡಬಾರ್ದು. ಹಿಂಗೆ ರಿಸಲ್ಟ್ ಕೊಡು, ಹಂಗೆ ರಿಸಲ್ಟ್ ಕೊಡು ಅಂತ ಹಿಂಸೆ ಕೊಡಬಾರ್ದು. 850 grams ವೆಯ್ಟ್ ಲಾಸ್ ಆಗಿದೆ 15 ದಿನದಲ್ಲಿ. 70 ಇದೆ. ನಾಳೆ ಏನಾಗುತ್ತೆ, ಇವತ್ತು ತಿಂದಿರೋದ್ರ ಮೇಲೆ ನಾಳೆ ವೆಯ್ಟ್ ಏನಾಗುತ್ತಾ ಆಗಲ್ವಾ, ವೆಯ್ಟ್ ಅದೇ ಇರುತ್ತಾ ಅನ್ನೋದು ನೀವೇ ನೋಡ್ಕೋಬೋದು. ಡೈಲಿ ನನ್ನ ಬ್ಲಾಗ್ಸ್ನ ಚೆಕ್ ಮಾಡಿ ಫಾರ್ ಮೈ ಎವ್ರಿ ಡೇಸ್ ಅಪ್ಡೇಟ್ಸ್ ಆಫ್ ಏನು ಆಗ್ತಾ ಇದೆ ನನ್ನ ಕನ್ಸಿಸ್ಟೆನ್ಸಿ ಚಾಲೆಂಜಲ್ಲಿ ಅಂತ. ಎವ್ರಿವನ್, ವೆಲ್ಕಮ್ ಟು ದಕ್ಷಿಣ ಗೌಡ ಚಾನಲ್. ನಿಮಗೂ ನನ್ನ ಲೋಡ್ಸ್ ಆಫ್ ಪ್ರೀತಿ. ಸೊ ಆಲ್ರೆಡಿ ಹೇಳ್ದಂಗೆ ಇವತ್ತು 200 ಗ್ರಾಮ್ ವೆಯ್ಟ್ ಲಾಸ್ ಆಗಿದೆ. 73.9ಇಂದ 73.7ಗೆ ಬಂದಿದ್ದೀನಿ ಇವತ್ತು. ಓಕೆನಾ, ನೆನ್ನೆ 73.9 ಇತ್ತು, ಇವತ್ತು 73.7ಗೆ ಬಂದಿದ್ದೀನಿ. ಆ್ಯಂಡ್ ಆಲ್ರೆಡಿ ಮೀಲ್ ಪ್ರೆಪ್ ವ್ಲಾಗ್ ಇವತ್ತಿನ ತೋರಿಸಿದ್ದೀನಿ, ನಾನು ಹೇಗೆ ಇಡೀ ದಿನದ್ದು ಮೀಲ್ ಪ್ಲ್ಯಾನ್ನ ಮಾಡಿ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈಗ ಸ್ಟವ್ ಆಫ್ ಆಗಿದೆ. ಓಕೆ, ಸೊ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಫುಲ್ ಡೇ ಏನೇನು ತಿಂತೀನಿ. ಈಗ ಪ್ರೆಪ್ಪೇನೋ ಮಾಡಿಟ್ಟಿದ್ದೀನಿ, ಬಟ್ ಏನೇನು ತಿಂತೀನಿ, ಹೇಗೆ ತಿಂತೀನಿ, ಕಾಂಬಿನೇಷನ್ಸ್ ಹೇಗೆ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ಬೇಕು ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ನಾಳೆ ವೆಯ್ಟ್ ಗೇನ್ ಆಗುತ್ತಾ ಆಗಲ್ವಾ, ವೆಯ್ಟ್ ಅದೇ ಇರುತ್ತಾ ಅನ್ನೋದು ನೀವೇ ನೋಡ್ಕೋಬೋದು. ಇವತ್ತು 73.70 ಇದೆ. ನಾಳೆ ಏನಾಗುತ್ತೆ, ಇವತ್ತು ತಿಂದಿರೋದ್ರ ಮೇಲೆ, ಇವತ್ತು ಮಾಡೋ ವರ್ಕೌಟ್ ಮೇಲೆ ನಾಳೆ ಏನಾಗುತ್ತೆ ಅನ್ನೋದು ಮತ್ತೆ ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಡೈಲಿ ನನ್ನ ವ್ಲಾಗ್ಸ್ನ ಚೆಕ್ ಮಾಡಿ ಫಾರ್ ಮೈ ಎವ್ರಿ ಡೇಸ್ ಅಪ್ಡೇಟ್ಸ್ ಆಫ್ ಏನು ಆಗ್ತಾ ಇದೆ ನನ್ನ ಕನ್ಸಿಸ್ಟೆನ್ಸಿ ಚಾಲೆಂಜಲ್ಲಿ ಅಂತ. ಆ್ಯಂಡ್ ಟುಡೇಸ್ ಡೇ 15 ಆಫ್ ಮೈ 80 days ಕನ್ಸಿಸ್ಟೆನ್ಸಿ ಚಾಲೆಂಜ್. ಆ್ಯಂಡ್ ಇವತ್ತಿನವರೆಗೂ ನಾನು ವೆಯ್ಟ್ ಲಾಸ್ ಮಾಡಿರೋದು ಎಷ್ಟು ಅಂದರೆ 74.55 ಮೈನಸ್ 73.70 ಎಷ್ಟಾಯಿತು, 850 grams ವೆಯ್ಟ್ ಲಾಸ್ ಆಗಿದೆ 15 ದಿನದಲ್ಲಿ. ಆ್ಯಂಡ್ ಈ 15 ದಿನದಲ್ಲಿ ಒಂದು ವಾರ ಫುಲ್ಲು ನನ್ನ ಮೆನ್ಸ್ಟ್ರಲ್ ಸೈಕಲ್ಸ್ ಇತ್ತು. ಓಕೆ, ಸೊ ದಟ್ಸ್ ಅ ರೀಸನ್ ಇಟ್ ವಾಸ್ ಲಿಟಲ್ ಸ್ಲೋ, ಬಟ್ ಸ್ಟಿಲ್ ನೋಡ್ಕೊಂಡು ಹೋಗೋಣ ಏನಾಗುತ್ತೆ ಅಂತ. ಆ್ಯಂಡ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ರಿಸಲ್ಟ್ಸ್ ಮೈ ಬಾಡಿ ಈಸ್ ಥ್ರೋಯಿಂಗ್, ಬಿಕಾಸ್ ಐ ಆಮ್ ಅಲವಿಂಗ್ ಇಟ್ ಟು ಹೀಲ್. ಬಾಡಿನ ಹೀಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ಹಿಂಸೆ ಕೊಡಬಾರ್ದು. ಹಿಂಗೆ ರಿಸಲ್ಟ್ ಕೊಡು, ಹಂಗೆ ರಿಸಲ್ಟ್ ಕೊಡು ಅಂತ ಹಿಂಸೆ ಕೊಡಬಾರ್ದು. ಓಕೆನಾ, ಸೊ ಇವತ್ತು ನಾನು ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೇಗೆ ತಿಂತೀನಿ. ಆ್ಯಂಡ್ ಇವತ್ತು ಪ್ರಾಬಬ್ಲಿ ಆಚೆ ಹೋಗೋ ಪ್ಲ್ಯಾನ್ ಇದೆ. ಹೋದ್ರೂ ಹೋಗದೇ ಇದ್ರೂ ಹೇಗೆ ಮ್ಯಾನೇಜ್ ಮಾಡ್ತೀನಿ ನನ್ನ ಮೀಲ್ಸ್ನ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ಗೆ ನನಗೆ ಮ್ಯೂಸ್ಲಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತದೆ. ನಾನು ಮ್ಯೂಸ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ರೆಡಿ ಇದೆ, ಪ್ರೋಟೀನ್ ಎಲ್ಲ ರೆಡಿ ಇದೆ, ಬಟ್ ನಂಗೆ ಅದು ತಿನ್ನೋಕ್ಕೆ ಇಷ್ಟ ಇಲ್ಲ. ಅದನ್ನು ಮಧ್ಯಾಹ್ನ ತಿನ್ನೋಣ. ಆ್ಯಂಡ್ ಬೆಳಗ್ಗೆ ಎದ್ದಾಗಂತೂ ನನಗೆ ಒಂಥರ ರಿಫ್ರೆಶಿಂಗ್ ಫುಡ್ ತಿನ್ನಬೇಕು ಅಂತ ತುಂಬ ಆಸೆ ನನಗೆ. ಓಕೆ, ಸೊ ಅದ್ರ ಪ್ರಕಾರನೇ ತಿನ್ನೋಣ. ನಾನು ಯೂಸ್ ಮಾಡ್ತಿರೋದು ಯೋಗ ಬಾರ್ದು ಹೈ ಪ್ರೋಟೀನ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸ್. 23 ಗ್ರಾಮ್ ಪ್ರೋಟೀನ್ ಪರ್ 100 ಗ್ರಾಮ್ ಸರ್ವಿಂಗು. ಸೊ ನಾನು 100 ಗ್ರಾಮ್ ತೊಗೊಳಕ್ಕೆ ಹೋಗಲ್ಲ, ಬಿಕಾಸ್ ತುಂಬ ಇವರು ಇಲ್ಲಿ ನೋ ಆ್ಯಡೆಡ್ ಶುಗರ್ ಅಂತೇನೂ ಕೊಟ್ಟಿಲ್ಲ. ಸೊ ಶುಗರ್ ಆ್ಯಡ್ ಮಾಡಿರ್ತಾರೆ, ಹಿಂದೆ ನೋಡ್ರೆ ಗೊತ್ತಾಗೋಗುತ್ತೆ. ಟೋಟಲ್ ಶುಗರ್ ಆ್ಯಡೆಡ್ ಪರ್ 50 ಗ್ರಾಮ್ 9.7 grams ಆ್ಯಂಡ್ ಪರ್ 100 grams 19.3 grams. ಸೊ ನಂಗೆ ಅಷ್ಟೊಂದು ಶುಗರ್ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ. ಆ್ಯಡೆಡ್ ಶುಗರ್ ಇಸ್ 5.8 ಫಾರ್ 100 grams ಆ್ಯಂಡ್ ಪರ್ 50 ಗ್ರಾಮ್ 2.9. ಅಷ್ಟೊಂದು ದಿನಕ್ಕೆ ಟೋಟಲ್ ಹೋಲ್ ಆಫ್ ಎಲ್ಲ ಫುಡ್ಸು ಸೇರಿಸಿ ಅದ್ರಲ್ಲಿ ಬರೋ ಶುಗರು ಸೇರಿಸಿ 19 and 9 ಇದೆ. ಐ ವಿಲ್ ಗೋ ವಿತ್ 50 grams, ಆಯಿತಾ, ಅಷ್ಟೇ ಸಾಕು ನನಗೆ. ಪರ್ 100 ಗ್ರಾಮ್ಗೆ 23 grams ಆಫ್ ಪ್ರೋಟೀನ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಎಷ್ಟಾಯಿತು, 11 ಅಲ್ವಾ, 11.5. ಸೊ ಐ ಆಮ್ ಹ್ಯಾಪಿ ವಿತ್ 11.5 grams ಆಫ್ ಪ್ರೋಟೀನ್ ಥ್ರೂ ಮೈ ಮ್ಯೂಸ್ಲಿ. ದಿಸ್ ಇಸ್ ಮೈ 50 grams. ನಾನು ವೇಯಿಂಗ್ ಸ್ಕೇಲಲ್ಲಿ ಇಟ್ಟು ಚೆಕ್ ಮಾಡಿ ತೊಗೋತಾ ಇದ್ದೀನಿ. ಅದಕ್ಕೆ ಐ ವಿಲ್ ಬಿ ಆ್ಯಡಿಂಗ್ ಸಮ್ ಅರೌಂಡ್ 150 ml ಆಫ್ ಒಳ್ಳೆ ನಂದಿನಿ ಗ್ರೀನ್ ಪ್ಯಾಕೆಟ್ ಗಟ್ಟಿ ಹಾಲು, ನಂದಿನಿ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ 150 ml ಆಫ್ ಮಿಲ್ಕ್. ಇದಕ್ಕೆ ನಾನು ಒಂದಷ್ಟು ಪಪಾಯನ ಚಾಪ್ ಮಾಡಿಟ್ಟಿದ್ದೀನಿ. ಆ ಪಪಾಯನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಫ್ರೆಶ್ ಪಪಾಯನ ಈಗ ಚಾಪ್ ಮಾಡಿದ್ದೀನಿ. ಸೊ ಅಪ್ರಾಕ್ಸಿಮೇಟಾಗಿ 176 ಗ್ರಾಮ್ ಆಫ್ ಪಪಾಯ ತೊಗೋತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಬೆಳಗ್ಗೆ ಬ್ರೇಕ್ಫಾಸ್ಟ್. ಹೇಗಿದೆ ಅಂತ ನಿಮ್ಗೆ ಹೇಳ್ದೇ ಇದ್ರೆ ಹೇಗೆ ನಡೆಯುತ್ತೆ. ಪಪಾಯ,
ಮಿಲ್ಕ್ ಆ್ಯಂಡ್ ಮೈ ಮ್ಯೂಸ್ಲಿ. So refreshing. I love refreshing fruit in the morning. Okay, so tasty. ಇದಾದ್ಮೇಲೆ ನಾನು ತೊಗೊಳ್ಳೋದು ನನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕು. ಅದನ್ನು ತೊಗೋಬೇಕಾದ್ರೆ ನಿಮ್ಗೆ ಮತ್ತೆ ಸಿಗ್ತೀನಿ ಗೈಸ್. ಇವಾಗ ಏನಂದರೆ ಬೆಳಗ್ಗೆನೇ ಒಂದು ರೌಂಡ್ ಟೀ ಆಗೋಗಿದೆ ಆಯಿತಾ. ಅದು ಇನ್ನೊಂದು ಸ್ವಲ್ಪ ಟೀ ಮಿಕ್ಸ್ ಇರ್ತೇನಲ್ಲ ನಾನು ತಿಂಡಿ ಆದಮೇಲೆ ಯೂಶ್ವಲಾಗಿ ಕುಡಿಯೋಕ್ಕೆ, ಅದಕ್ಕೆ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಲು ಆ್ಯಡ್ ಮಾಡಲ್ಲ. ಒಂಚೂರೇ ಚೂರು ಟೀ ಸೊಪ್ಪು ಹಾಕಿ ಮತ್ತೆ ಸ್ಟ್ರಾಂಗ್ ಮಾಡ್ಕೊತೀನಿ. ನಮ್ಮ ಅತ್ತೆ ಅಂತೂ ಬೈತಾ ಇರ್ತಾರೆ ನನಗೆ, ಈ ಥರ ಟೀ ಕುಡಿದಿದ್ರಾಗತ್ತೆ, ಯಾರು ಹಿಂಗೆ ಕುಡಿತಾರೆ ಅಂತ. ಬಟ್ ಹೆಲ್ತ್ ಕಾನ್ಷಿಯಸ್, ಒಂದು ಕಡೆ ಅಡಿಕ್ಷನ್, ಒಂದು ಕಡೆ ಹೆಲ್ತ್ ಕಾನ್ಷಿಯಸ್. ಸೊ ಎರಡರ ಮಧ್ಯ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಆಯಿತಾ. ಅಡಿಕ್ಷನ್ ಇದ್ದಾಗ, ಹೆಲ್ತ್ ಕಾನ್ಷಿಯಸ್ ಆಗಿದ್ದಾಗ, ಎರಡು ಒಟ್ಟಿಗೆ ಇದ್ದಾಗ ಹೇಗೆ ಮ್ಯಾನೇಜ್ ಮಾಡೋದು? ಸೊ ಈ ಥರ ಮ್ಯಾನೇಜ್ ಮಾಡೋದು, ಟೀ ಮಾಡ್ಕೊಳ್ಳೋದು, ಆದರೆ ಇರೋ ನೀರೆಲ್ಲ ಸುರಿಯೋದು. ಅವಾಗ ಏನಾಗುತ್ತೆ, ಟೀ ಕುಡ್ದಂಗೂ ಆಗುತ್ತೆ, ಗಿಲ್ಟು ಆಗಲ್ಲ. ಆ್ಯಂಡ್ ಹೆಲ್ತ್ ವೈಸಲ್ಲೂ ಅಬ್ಬಾ ಸುಮ್ಮನೆ ಅಷ್ಟೊಂದು ಹಾಲು ಹಾಕಿ ಕುಡ್ದಿಲ್ಲ, ಕ್ಯಾಲೋರೀಸ್ನ ಮೇಂಟೈನ್ ಮಾಡಿದ ಲೆಕ್ಕದಲ್ಲಿ ಬರುತ್ತೆ. ಅದು ನನ್ನ ಐಡಿಯಾ. ಆ್ಯಂಡ್ ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೊಂಡಿಲ್ಲ, ಬಿಕಾಸ್ ಬೆಳಗ್ಗೆ ತಿಂದಿರೋದೆ ತುಂಬ 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 ಹೆವಿ ಇದೆ. ಓಕೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿದೆ ಫಸ್ಟು. ಅದಾದಮೇಲೆ ಬನಾನಾ ತಿಂದೆ. ಬನಾನಾ ತಿಂದಮೇಲೆ ನಾನು ಒಂದು ಗ್ಲಾಸ್ ಟೀ ತೊಗೊಂಡಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ತೋರಿಸಿದ್ನಲ್ಲ, ಬ್ರೇಕ್ಫಾಸ್ಟ್ ತೊಗೊಂಡೆ, ಅದು ಮ್ಯೂಸ್ಲಿದು. ಆ್ಯಂಡ್ ದೆನ್ ನಾವು ಐ ಆಮ್ ಆಫ್ಟರ್ ಮೈ ಬ್ರೇಕ್ಫಾಸ್ಟ್ ಇವಾಗ ಟೀ ತೊಗೋತಾ ಇದ್ದೀನಿ. ಆ್ಯಂಡ್ ಆಫೀಸ್ಗೆ ಹೋಗಬೇಕು. ಆಫೀಸಿಂದ ತುಂಬ ದೂರ ಇಲ್ಲ ಆಯಿತಾ. ನಮ್ಮ ಮನೆ ಹತ್ರನೇ ಒಂದು ಸಪ್ರೇಟ್ ಜಾಗನ ರೆಂಟ್ ಔಟ್ ಮಾಡಿದ್ದೀನಿ, ಅದರಲ್ಲಿ ನಮ್ಮ ಆಫೀಸ್ ಮಾಡ್ಕೊಂಡಿರೋದು. ಸೊ ಈಗ ಆಫೀಸ್ಗೆ ಹೋಗಬೇಕು. ನನ್ನ ಟೀಮ್ ಎಲ್ಲ ಬಂದಿದ್ದಾರೆ. ಸೊ ದೇ ವರ್ಕ್ ಫ್ರಮ್ ಆಫೀಸ್. ನಾನು ಇವಾಗ ಇದು ಟೀನ ತೊಗೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ಬಿಡ್ತೀನಿ. ಸೊ ದಟ್ ಅಲ್ಲೇ ಕೂತ್ಕೊಂಡು ಕುಡಿತಾ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೋದು. ತುಂಬ ಕೆಲಸಗಳು ಪೆಂಡಿಂಗ್ ಇದೆ, ಎಲ್ಲ ಬ್ಯಾಕ್ಲಾಗ್ ಎಲ್ಲ ಕ್ಲಿಯರ್ ಮಾಡಬೇಕು ಕೂತ್ಕೊಂಡು. ಸೊ ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ರೆಸ್ಟ್ ಆಫ್ ದ ಡೇನ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಇನ್ನು 2 ದಿನದಲ್ಲಿ ನನ್ನ ಮಗಳು ಬರ್ತಡೇ ಬೇರೆ ಇದೆ, ಅದಕ್ಕೆ ಬೇರೆ ಪ್ಲ್ಯಾನ್ ಮಾಡಬೇಕು. ಅವ್ರು ಆಗಲೇ ಒಂದು ಸ್ಕೆಚ್ ಹಾಕಿದ್ದಾರೆ. ಅವ್ರಿಗೆ ಇದು ಬೇಕಂತೆ, ಕಾರ್ ಕೇಕ್ ಬೇಕಂತೆ. ಸೊ ಕಾರ್ ಕೇಕ್ ಎಲ್ಲಪ್ಪ ತೊಗೊಬರೋದು. ಸೊ ಅದನ್ನು ಆರ್ಡ್ರ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರು. ಬಟ್ ನಂಗೆ ಯಾವ ಪೇಜಲ್ಲಿ ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಏನೂ ಹೇಳಿಲ್ಲ. ನನಗೆ ಸರ್ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಅವರು. ಅಟ್ಲೀಸ್ಟ್ ನನಗೂ ಡೀಟೇಲ್ಸ್ ಕೊಡಬೇಕಲ್ಲ. ನನ್ನ ಹಸ್ಬೆಂಡ್ ನನಗೂ ಡೀಟೇಲ್ಸ್ ಕೊಟ್ಟಿಲ್ಲ. ಇವತ್ತು ಏನಾರು ಮಾಡಿ ಕಿತ್ಕೋತೀನಿ. ಆ್ಯಂಡ್ ನನ್ನ ಮಗಳು ಬಟ್ಟೆ ಶಾಪಿಂಗ್ ಬೇರೆ ಮಾಡಬೇಕು. ಆ್ಯಂಡ್ ಅವಳಿಗೆ ಚಾಕ್ಲೇಟ್ ಶಾಪಿಂಗ್ ಮಾಡಬೇಕು. ಅವ್ರ ಟೀಚರ್ಸ್ಗೆ ಎಲ್ಲ ಸ್ವೀಟ್ ಶಾಪಿಂಗ್ ಮಾಡಬೇಕು. ತುಂಬ ಅಂದರೆ ತುಂಬ 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 ಕೆಲಸ ಇದೆ. ಓಕೆ, ಅಲಾಂಗ್ ವಿತ್ ದಟ್ ನಾನು ಡೈಲಿ ವರ್ಕ್ನೂ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ 1-2 ಬ್ರ್ಯಾಂಡ್ ಕೊಲಾಬ್ರೇಷನ್ ಇದೆ, ಅದನ್ನು ಸೈನ್ ಮಾಡಬೇಕು. ಸೊ ಇಷ್ಟಿದೆ. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ನಮ್ಮ WLG ವೆಯ್ಟ್ ಲಾಸ್ ಜರ್ನಿ ವಿತ್ ದಕ್ಷಾ ಗೌಡ ಪ್ರೋಗ್ರಾಮಲ್ಲಿರೋ ನನ್ನ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಫಸ್ಟ್ ಅವ್ರನ್ನ ಅಟೆಂಡ್ ಮಾಡಬೇಕು. ಬೆಳಗ್ಗೆ ಆಲ್ರೆಡಿ 1 ರೌಂಡ್ ಅಟೆಂಡ್ ಮಾಡಿಬಿಟ್ಟಿದ್ದೀನಿ, ಕೂತ್ಕೊಂಡು ಎಲ್ಲರ ಹತ್ರನೂ ಮಾತಾಡ್ಬಿಟ್ಟಿದ್ದೀನಿ. ಇವಾಗ 2nd ರೌಂಡ್ ಮಾತಾಡ್ಬಿಡ್ಬೇಕು. 1 ರೌಂಡ್ ಮಾತಾಡ್ಬಿಟ್ರೆ ಸರಿ ಹೋಗುತ್ತೆ. ಒಂದು ಕಾಲದಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಲೇಟಾಗೋಯ್ತು, ಮ್ಯಾನೇಜರ್ ಬೈತಾರೆ, ನಾನು ಬೈದಲ್ಲಿ ಹೋಗುವೆ. ಇವಾಗ ಲೇಟ್ ಆಗೋಯ್ತು, ನನ್ನ ಕೆಲಸಗಳೆಲ್ಲ ಪೆಂಡಿಂಗ್ ಆಗೋಗುತ್ತೆ, ಫಸ್ಟು ಓಡಾಗಿ ಕೆಲಸ ಮುಗಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಹೋಗ್ತೀನಿ. ಆದರೆ ಆವಾಗಲೇ ಈಸಿ ಇತ್ತು. ನಾವೇನು ಅನ್ಕೋತೀವಿ, ನಮ್ಮದೇ ಓನ್ ಕೆಲಸ ಇದ್ದಾಗ, ನಮ್ಮದೇ ಓನ್ ಬಿಸ್ನೆಸ್ ಇದ್ದಾಗ, ನಮ್ಮದೇ ಆಫೀಸ್ ಇದ್ದಾಗ ನಾವು ಹೇಗೆ ಬೇಕಾಗಿರ್ತೀವಿ ಅಂತ. ಆ್ಯಕ್ಚುಲಿ ಅದು ಉಲ್ಟಾ, ತುಂಬ ಎಫರ್ಟ್ಸ್ ಇರುತ್ತೆ. ಬಿಕಾಸ್ ಇಲ್ಲಿ ನಿಮ್ಮನ್ನ ಹೇಳೋರು ಕೇಳೋರು ಯಾರೂ ಇರಲ್ಲ, ನೀವೇ ಎಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಪ್ರಾಫಿಟ್ ಆದರೂ ನಿಮ್ಮದೇ, ಲಾಸ್ ಆದರೂ ನಿಮ್ಮದೇ. ಸೊ ಆಬ್ವಿಯಸ್ಲಿ ಲಾಸ್ ಆಗೋದು ನಿಮಗೆ ಬಿಡೋಕ್ಕಾಗಲ್ಲ, ಪ್ರಾಫಿಟ್ ಬಂದಿಲ್ಲ ಅಂದರೆ ಸಸ್ಟೈನ್ ಮಾಡೋಕ್ಕಾಗಲ್ಲ. ಸೊ ಪ್ರಾಫಿಟ್ ಇರಲಿ, ಅಟ್ಲೀಸ್ಟ್ ಡೈಲಿ ಲಿವಿಂಗ್, ಡೈಲಿ ಸಸ್ಟೈನ್ ಮಾಡಬೇಕು, ಸ್ಯಾಲ್ರೀಸ್ ಮ್ಯಾನೇಜ್ ಮಾಡಬೇಕು, ಬದುಕಬೇಕಲ್ವ ಎವ್ರಿ ಸಿಂಗಲ್ ಡೇ. EMIs ಮ್ಯಾನೇಜ್ ಮಾಡಬೇಕು, ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ ಆಫೀಸಲ್ಲಾದರೆ ಕೊಟ್ಟಿರೋ ಟಾಸ್ಕ್ ಮಾಡ್ದೆ ಮಂತ್ ಎಂಡಲ್ಲಿ ಸ್ಯಾಲ್ರಿ ತೊಗೊಂಡ ಮುಗೀತಾ, ಅಷ್ಟೇ ನಮ್ಮದು ಯೋಚನೆ ಬರೋದು. ಬಟ್ ವೆನ್ ಯು ಓನ್ ಸಮಥಿಂಗ್, ಅದು ಆ್ಯಕ್ಚುಲಿ ಡಬಲ್ ತ್ರಿಬಲ್ ಆಗಿಬಿಡುತ್ತೆ ಆಯಿತಾ. ಆ ಥರ ಆಗಿದೆ ನನ್ನ ಕಥೆನೂ. ಇವಾಗ ಸದ್ಯಕ್ಕೆ ಎಲ್ಲ ಪ್ರತಿಯೊಂದರಲ್ಲೂ ಮುಂದೆ ನಿಂತ್ಕೊಂಡು ಕೆಲಸಗಳನ್ನ ಮುಗಿಸ್ಬೇಕು. ದಟ್ ಇಸ್, ಬಟ್ ಯಾ, ಇಟ್ ಫೀಲ್ಸ್ ಗುಡ್. ಎಂಡ್ ಆಫ್ ದ ಡೇ ಅಷ್ಟೊಂದು ಎಕ್ಸಾಸ್ಟ್ ಆದ್ರೂ ನಂದೇ ಅಲ್ವಾ, ಎಷ್ಟೇ ಆಗಲಿ ನಾನು ಕನಸು ಕಟ್ಟಿದ್ದಲ್ವ, ಈ ಜೀವನ ಹಿಂಗಿರಬೇಕು ಅನ್ನೋದು ನಾನು ಕನಸು ಕಟ್ಟಿದ್ದಲ್ವ ಅನ್ನೋದೊಂದು ಯೋಚನೆ ಇರುತ್ತೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ನಾನು ಟೀ ರೆಡಿ ಆಗಿದೆ, ನನ್ನ ಹತ್ರ ಕ್ಯಾಪ್ ಇದೆ. ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಆಫೀಸ್ ಎತ್ಕೊಂಡು ಹೋಗ್ಬಿಡ್ತೀನಿ. ನಾನು ಟೀ ತೊಗೊತೀನಿ. ಆ್ಯಂಡ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಏನು ತೊಗೋತೀನಿ ಅಂತ ಮತ್ತೆ ತೋರಿಸ್ತೀನಿ. ಬಾಯ್. ಸೊ ಗೈಸ್, ಇವಾಗ ನಾನು ಆಫೀಸಿಗೆ ಬಂದಿದ್ದೀನಿ. ಆಫೀಸಲ್ಲಿ ನಾನು ತೊಗೊತಾ ಇರೋದು ಜಸ್ಟ್ ಟೀ ಆಯಿತಾ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ನ ನಾನು ತಂದಿಲ್ಲ ಆ್ಯಂಡ್ ತೊಗೊತಾ ಇಲ್ಲ ಆ್ಯಸ್ ಆಫ್ ನಾವು, ಬಿಕಾಸ್ ನಾನು ಆಲ್ರೆಡಿ ಫುಲ್ ಫೀಲ್ ಆಗ್ತಾಯಿದ್ದೀನಿ. ಟೀಗೆ ನಾನು ಈ ಥರ ಗ್ಲಾಸ್ ಯೂಸ್ ಮಾಡ್ತೀನಿ. ಇದು ಸಕ್ಷನ್ ಬರುತ್ತೆ. ಆ್ಯಂಡ್ ಇಫ್ ಐ ಓಪನ್, ಸೊ ಬಿಸಿ ಹಂಗೆ ಇರುತ್ತೆ. ಸೊ ಫುಲ್ ಏರ್ಲಾಕ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಅ ನಾರ್ಮಲ್ ಟೀ, ಆಗಲೇ ಮನೇಲಿ ಮಾಡೋದ್ನಲ್ಲ ಅದನ್ನೇ ತೊಗೊಬಂದಿರೋದು. ಇದು ಕೂಟಿದ್ಮೇಲೆ ಇನ್ನು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆಲಿ ಹೊಟ್ಟೆ ಹಸಿದ್ರೆ ದೆನ್ ಐ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ಮೈ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ನಾನಿವತ್ತು ವಾಟರ್ ಬಾಟಲ್ ತರೋದು ಮರ್ತದೆ ಆಫೀಸ್ಗೆ, ಓಕೆನಾ. ಸೊ ನಮ್ಮ ಪ್ಯಾಂಟ್ರಿಯಲ್ಲೇ ಬಿಸಿನೀರು ಬರುತ್ತೆ. ನನ್ನ ಟೀ ಮಗ್ಗನ್ನೇ ನಾನು ಕ್ಲೀನ್ ಮಾಡಿಕೊಂಡು
ನಾನು ಬಿಸಿನೀರನ್ನ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಅಟ್ ಎನಿ ಕಾಸ್ಟ್ ನೀವು ಏನೇ ಡಯಟ್ ಮಾಡಿ, ಏನೇ ವರ್ಕೌಟ್ ಮಾಡಿ, ಯಾವಾಗಲೂ ಬಾಡಿನ ಹೈಡ್ರೇಟ್ ಆಗಿಡಿ. ಹೈಡ್ರೇಟ್ ಆಗಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಹೊರತು ಹೆಲ್ಪ್ ಅಂತೂ ಆಗಲ್ಲ. ನಾವು ಬರೀ ಫೋಕಸ್ ಮಾಡೋದು ತಿನ್ನೋದ್ರ ಮೇಲೆ ಆ್ಯಂಡ್ ವರ್ಕೌಟ್ ಮೇಲೆ. ಬಟ್ ಯಾವಾಗಲೂ ನೀರು ಕುಡಿತಾ ಇರಿ. ಮಿನಿಮಮ್ 3 ಲೀಟರ್ಸ್ ಸಾಕು. 2.5 to 3 ಲೀಟರ್ಸ್ ಆಫ್ ವಾಟರ್ ಅಟ್ ಎನಿ ಕಾಸ್ಟ್ ಇಂಟೇಕ್ ಆಗಲೇಬೇಕು ಫಾರ್ ಎಂಟೈರ್ ಡೇ, ನಾಟ್ ಅಟ್ ಒನ್ಸ್, ಎಂಟೈರ್ ಡೇ. ಆ್ಯಂಡ್ ಕೀಪ್ ಸಿಪ್ಪಿಂಗ್. ಆ್ಯಂಡ್ ಇವಾಗ ವೆದರ್ ಹಿಂಗಿರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದ ಆ್ಯಂಡ್ ರೀಸೆಂಟಾಗಿ ಅಂದರೆ ತುಂಬಾ ವೆದರ್ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ, ಸೊ ವಾಟ್ ವಿಲ್ ಹ್ಯಾವ್ ಟು ಡೂ ಇಸ್ ಲೈಕ್ ವಾಟ್ ಐ ಯೂಶಲಿ ಡೂ ಇಸ್ ಬಿಸಿನೀರು ಕುಡಿತೀನಿ, ಸಿಪ್ ಮಾಡ್ತೀನಿ. ಆ್ಯಂಡ್ ಫುಲ್ ಡೇ ಬಿಸಿನೀರು ಕುಡಿಯಲ್ಲ, ಅದೇನೋ ಒಂಥರ ನಂಗೆ ಅನಿಸುತ್ತೆ. ಸೊ ಯಾವಾಗ ಗಂಟಲು ಸ್ವಲ್ಪ ಜಾಸ್ತಿ ಕಿರಿಕಿರಿ ಅನಿಸುತ್ತೆ ಆವಾಗ 1 ಗ್ಲಾಸ್ ಆಫ್ ಫುಲ್ ಬಿಸಿನೀರು ತೊಗೋತೀನಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಗೋ ವಿತ್ ನಾರ್ಮಲ್ ವಾಟರ್ ಓನ್ಲಿ. ಕೋಲ್ಡ್ ವಾಟರ್ ಅಂತೂ ನಾನು ಹೋಗಲ್ಲ. ಸೊ ಆಲ್ವೇಸ್ ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಇನ್ನು ಮಿಡ್ ಮಾರ್ನಿಂಗು ತೊಗೊಂಡಿಲ್ಲ, ಇನ್ನು ಲಂಚು ತೊಗೊಂಡಿಲ್ಲ. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ತಿನ್ನೋದೆಲ್ಲ ಡೈಜೆಸ್ಟ್ ಆಗಲಿ ಅಂತ ಬಿಟ್ಟಿದೆ. ಆ್ಯಂಡ್ ಇಟ್ ಇಸ್ ಆಲ್ ಡೈಜೆಸ್ಟೆಡ್ ನಾವು. ಇವಾಗ ಹೊಟ್ಟೆ ಕ್ವೆಶನ್ ಮಾಡ್ತಾ ಇದೆ ನಂಗೆ ಏನಾದ್ರು ಕೊಡಮ್ಮ ಅಂತ. ಇಟ್ಸ್ ಗುಡ್ ಟೈಮ್ ಟು ಗೋ ಆ್ಯಂಡ್ ಹ್ಯಾವ್ ಮೈ ಮಿಡ್ ಮಾರ್ನಿಂಗ್. ಆ್ಯಕ್ಚುಲಿ ಲಂಚ್ ಟೈಮ್ ಆಗೋಗಿದೆ. ಬಟ್ ಮಿಡ್ ಮಾರ್ನಿಂಗ್ ಯಾಕೆ ಕೊಡ್ತೀನಿ ಅಂದರೆ, ನಾನು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಅಟ್ಲೀಸ್ಟ್ ಐ ವಿಲ್ ನೀಡ್ ನೆಕ್ಸ್ಟ್ 30 ಮಿನಿಟ್ಸ್ ಆಯಿತಾ. ಆ 30 ಮಿನಿಟ್ಸ್ಗೆ ನಾನು ಮಿಡ್ ಮಾರ್ನಿಂಗ್ ಒಂದು ಸ್ನ್ಯಾಕ್ ವಿಲ್ ಮೇಕ್ ಮೀ ಫೀಲ್ ಫುಲ್. ಆ್ಯಂಡ್ ನಾನು ರ್ಯಾಂಡಮ್ ಕ್ರ್ಯಾಶ್ ಫುಡ್ನ ಕುಕ್ ಮಾಡಬೇಕಾದ್ರೆ ಈಟ್ ಮಾಡೋದನ್ನ ಅವಾಯ್ಡ್ ಮಾಡಿಸುತ್ತೆ. ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. ಬೇಸಿಕಲಿ ಮಿಡ್ ಮಾರ್ನಿಂಗಿಗೆ ಅಂತ ನನ್ನ ಪೈನಾಪಲ್ ಮಿಂಟ್ ಶಾಟ್ ತೊಗೋತಾ ಇದ್ದೀನಿ. ಇದನ್ನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಹೆಂಗೆ ಮಾಡೋದಂತ. ವಾಪಸ್ ಹೋಗ್ಬಿಟ್ಟು ನನ್ನ ಲಾಸ್ಟ್ ವ್ಲಾಗಲ್ಲಿ ಚೆಕ್ ಮಾಡಿ ಈ ಮಿಂಟ್ ಶಾಟ್ನ ಈಗ ತೊಗೋತಾ ಇದ್ದೀನಿ ಮಿಡ್ ಮಾರ್ನಿಂಗ್ಗೆ ಅಂತ. ಯಾಕಂತ ಹೇಳಿದ್ರೆ ಈಗಿನ ನನಗೆ ಸಾರು ರೆಡಿ ಆಗಬೇಕಾಯ್ತಾ, ಸಾರು ರೆಡಿ ಇಲ್ಲ. ಸಾರು ರೆಡಿ ಆಗಬೇಕಂತ ಹೇಳಿದ್ರೆ ನನಗೆ ಈ ಮಿಂಟ್ ಶಾಟ್ ಈಗ ಸದ್ಯಕ್ಕೆ ಸಖತ್ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಏನಾಗುತ್ತೆ, ಅಡುಗೆ ಮಾಡಬೇಕಾದ್ರೆ ಇನ್ನೇನಾದ್ರು ತೊಗೋಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ದಿಸ್ ಇಸ್ ಮೈ ಶಾಟ್ ಫಾರ್ ಮೈ ಮಿಡ್ ಮಾರ್ನಿಂಗ್. ಈ ಕಡೆ ಪೈನಾಪಲ್ ಫ್ಲೇವರು ವಾವ್ ಅನಿಸುತ್ತೆ, ಇನ್ನೊಂದು ಕಡೆ ಶುಂಠಿ ರಪ್ಪ ಅಂತ ಹೊಡೆಯುತ್ತೆ, ಆ ಥರ ಇದೆ. ನನ್ನ ಗಂಟ್ಲು ಹಾಳಾಗಿರೋದಕ್ಕೆ ಈ ಶುಂಠಿ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಫ ಗಿಫ ಎಲ್ಲ ಇದ್ರೆ ಕಿತ್ತೆಸಿಯುತ್ತೆ. ಐ ಆಮ್ ಗುಡ್ ವಿತ್ ಮೈ ಮಿಡ್ ಮಾರ್ನಿಂಗ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎನರ್ಜಿ ಎಲ್ಲ ನಾರ್ಮಲ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಸಾರು ಇಟ್ಬಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ. ಗೈಸ್ ಇದಾಗಿದೆ ನನ್ನ ಲಂಚಲ್ಲಿ ಸಿಂಪಲ್ ಪ್ಲೇನ್ ರೈಸ್ಗೆ ದಾಲ್ಗೆ ಸ್ವಲ್ಪ ಪಾಲಕ್ ಹಾಕಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ತರಕಾರಿಗೆ ನಾನು ಇವತ್ತು ತೊಗೊಂಡಿರೋದು ಎಲೆಕೋಸು. ಇತ್ತೀಚೆಗೆ ಎಲೆಕೋಸು ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ, ಅದಕ್ಕೆ ತೊಗೋತಾ ಇದ್ದೀನಿ. ಇನ್ಫ್ಯಾಕ್ಟ್ ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಕೂಡ ಇರುತ್ತೆ, ಬಟ್ ಇವತ್ತೇನೋ ನನಗೆ ಎಲೆಕೋಸು ತಿನ್ನಬೇಕು ಅಂತ ಅನಿಸ್ತು. ಸೊ ಐ ಆಮ್ ಹ್ಯಾವಿಂಗ್ ಕ್ಯಾಬೇಜ್ ಜೊತೆಗೆ ಬೆಳಗ್ಗೆ ನಾನು ಪ್ರಿಪೇರ್ ಮಾಡಿದ್ನಲ್ಲ ನಾನು ಚಿಕನ್. ಸೊ ದಿಸ್ ಈಸ್ ಮೈ ಡಯಟ್. ಪೂರ್ತಿ ತಟ್ಟೆ ತುಂಬ ತಿಂತೀನಿ. ಆ್ಯಂಡ್ ದಿಸ್ ಈಸ್ ಹೌ ಡಯಟ್ ಹ್ಯಾಸ್ ಟು ಬಿ ಆಯಿತಾ. ಸ್ವಲ್ಪನೇ ತಿಂದು ಹೊಟ್ಟೆ ಹಸ್ಕೊಂಡಿರೋದಲ್ಲ. ಸೊ ಇದು ನನ್ನ ಲಂಚ್ ಆಗಿದೆ, ಅ ಸಿಂಪಲ್ ಮೀಲ್. ಆ್ಯಂಡ್ ಏನು ಗೊತ್ತಾ, ನಾನು ಅನ್ನ ಇಲ್ಲದೆ ಇರೋಕ್ಕಾಗೋದೇ ಇಲ್ಲ ಬಿಕಾಸ್ ಆಫ್ ಮೈ ಹಿಯಾಟಲ್ ಹರ್ನಿ ಆ್ಯಂಡ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಲ್ವಾ. ಸೊ ನಾನು ಅನ್ನ ತಿನ್ನಲೇಬೇಕು ಅಟ್ ಎನಿ ಕಾಸ್ಟ್. ದಿನದಲ್ಲಿ 1 ಟೈಮರು ನಾನು ಅನ್ನ ತಿನ್ನಲೇಬೇಕು. ಆ್ಯಂಡ್ ಜೊತೆಗೆ ನಾವು ಹುಟ್ಟಿದಾಗಿಂದ ಅನ್ನ ತಿನ್ಕೊಂಬಂದಿದ್ದೀವಿ, ಸಣ್ಣಾಗಿ ಬಿಡೋಕ್ಕೂ ಆಗಲ್ಲ. ಅನ್ನ ಮ್ಯಾಂಡೇಟ್ರಿ. ಆ್ಯಂಡ್ ಅನ್ನ, ಪ್ಲೇನ್ ದಾಲ್, ಚಿಕನ್ ಆ್ಯಂಡ್ ಕ್ಯಾಬೇಜ್ ಇಸ್ ಮೈ ಲಂಚ್. ಸೊ ಗೈಸ್ ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಬಂದು ನಾನಿವಾಗ 2 ಡೇಟ್ಸ್ ತೊಗೋತಾ ಇದ್ದೀನಿ. ಈ ಡೇಟ್ಸ್ ಬಂದುಬಿಟ್ಟು ಹಸಿದು ಇನ್ನೂ ಒಣಗಿಸಿಲ್ದಿರ ಅಂತ ಡೇಟು. ನಾವು ಇವತ್ತು ಮಾರ್ಕೆಟ್ಗೆ ಹೋದಾಗ ಇದು ಸಿಕ್ತು, ಇದನ್ನು ತೊಗೊಬಂದಿದ್ದೀನಿ. ಆ್ಯಂಡ್ ಟೇಸ್ಟ್ ಬಂದು ಸ್ವೀಟಾಗೇ ಇರುತ್ತೆ, ಅದೇ ತಿಂದಮೇಲೆ ಒಂದು ಸ್ವಲ್ಪ ಒಗ್ಚಿರುತ್ತೆ ಅಷ್ಟೇ. ಇದು ತುಂಬ ಕ್ಯೂಟಾಗೂ ಇದೆ ನೋಡೋಕ್ಕೆ. ಸೊ ಈ ಥರ ಇದೆ ನೋಡಿ, ಬೆಳ್ಳಕ್ಕಿದೆ, ಸೇಮು ಬ್ರೌನ್ ಇಲ್ಲ ಅಷ್ಟೇ. ಸೊ ಇದನ್ನು ನಾನು 2 ತೊಗೊಂಡಿದ್ದೀನಿ ಇವತ್ತು. ಆ್ಯಂಡ್ ಅದ್ರ ಜೊತೆಗೆ ನಾನು ಟೀ ತೊಗೋತಾ ಇದ್ದೀನಿ. ಟೀ ಇನ್ನೂ ಮಾಡ್ಕೋತೀನಿ. ನಾನು ಟೀ ಬಂದುಬಿಟ್ಟು ಈ ಗ್ಲಾಸಲ್ಲಿ ತೊಗೋತಾ ಇದ್ದೀನಿ. ಗ್ಲಾಸ್ ಈಚಿಂದ ನೋಡೋಕ್ಕೆ ಮಾತ್ರ ದೊಡ್ಡದು, ಒಳಗಡೆಯಿಂದ ನೋಡಿದ್ರೆ ಎಕ್ಸಾಕ್ಟಾಗಿ 70 ml ಮೇಲೆ ಹಿಡಿಯಲ್ಲ. ಸೊ ಇದನ್ನು ಫುಲ್ ಡೈಲ್ಯೂಟೆಡ್ ಟೀ ಮಾಡಿಬಿಟ್ಟು ವಿತೌಟ್ ಶುಗರು ಸ್ಟೀವಿಯಾ ಹಾಕ್ಕೊಂಡು ಸಂಜೆ ಹೊತ್ತು ನಾನೊಂದು ಟೀ ತೊಗೋತೀನಿ. ಸೊ ಅದು ನನ್ನ ಈವ್ನಿಂಗ್ ಸ್ನ್ಯಾಕು. ಇನ್ನೂ ಟೀ ಮಾಡ್ಕೊಂಡಿಲ್ಲ, ತೋರ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೇ ಅರ್ಜೆಂಟಲ್ಲಿದ್ದೀನಿ. ಸೊ ಇದಾದಮೇಲೆ ಟೀ ಮಾಡ್ಕೋತೀನಿ. ಆ್ಯಂಡ್ ಟೀ ಜೊತೆಗೆ ನಾನು ಇಲ್ಲಿ 2 ಡೇಟ್ಸ್ನ ತೊಗೋತಾ ಇದ್ದೀನಿ. ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ ಇವತ್ತಿಗೆ. ಗೈಸ್ ಇವಾಗ ರಾತ್ರಿ ಆಗಿದೆ. ಡಿನ್ನರ್ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಐ ಜಸ್ಟ್ ವಾಂಟ್ ಟು ಟೇಕ್ ಅ ಗ್ಲಾಸ್ ಆಫ್ ಮಿಲ್ಕ್ ಅಷ್ಟೇ. ಆ್ಯಂಡ್ 1 ಗ್ಲಾಸ್ ಮಿಲ್ಕು ಇಲ್ಲ, 1/4 ಗ್ಲಾಸ್ ಮಿಲ್ಕ್ ಅಷ್ಟೇ ಇರೋದು ಆಯಿತಾ. ಇಷ್ಟೇಷ್ಟು ಮಿಲ್ಕ್ ಇದೆ ಆ್ಯಂಡ್ ಅಷ್ಟೇ ಸಾಕು ಅಂತ ಅನಿಸುತ್ತೆ ನನಗೆ. ಏನೋ ಕುಡಿಬೇಕು ಅಂತ ಅನಿಸ್ತಲ್ಲ. ಐ ಆಮ್ ಫೀಲಿಂಗ್ ಫುಲ್ ಆಯಿತಾ, ಸ್ವಲ್ಪ ಹೆವಿ ಅಂತ ಅನಿಸ್ತಿದೆ. ಸೊ ಇದಾಗಿದೆ ನನ್ನ ಇವತ್ತಿನ ಡಿನ್ನರ್. ಆ್ಯಂಡ್ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.